ಒಂದ್ ನಿಮಿಷ ಬಂದೆ ಕಣೆ ದೀಪ. ನನ್ನ ಹತ್ರ 11 ಗಂಟೆಗೆ ಸರಿಯಾಗಿ ಬಾ, ಮೇಕಪ್ ಮಾಡ್ತಾ ಕುತ್ಕೋಬೇಡ ಅಂತ ದೊಡ್ಡ ಜನರ ತರ ಹೇಳಿದ್ರು. ಈಗ ಈ ಅಮ್ಮಂದೇ ಆಗಿಲ್ಲ ಇನ್ನು. ಆಯ್ತು ಬಂದೆ ಬಂದೆ. ಈ ರೇಷ್ಮೆ ಸೀರೆ ನೆರಿಗೆ ಸರಿಯಾಗಿ ನಿಲ್ಲದೇ ಇಲ್ಲ ಕಣೆ. ಒಳಗ್ ಬಾರೆ ದೀಪ, ಬಿಸ್ತಲ್ ಅಂತ ನಿಲ್ತೀಯಾ? ನಾ ಒಳಗೆ ಬಂದಿದ್ದೀನಿ. ಸರಿ ರತ್ನಕ್ಕ, ಚೆನ್ನಾಗಿ ಉಟ್ಕೊಂಡು ಬನ್ನಿ. ನಾನು ಇಲ್ಲಿ ಕಾಯ್ತೀನಿ, ತೊಂದರೆ ಇಲ್ಲ. ನಾನು ಇಲ್ಲಿ ಬಿಟ್ಟು ಬಿದ್ದಿದ್ದೀನಿ ಕಾಯಕ್ಕೆ. ಎಷ್ಟು ಗಂಟೆ ಸೀರೆ ಉಟ್ರು ಬುಲ್ಡೋಜರಿ ಹುಡ್ಸ್ದಂಗೆ ಆಗತ್ತಾನೆ. ಸ್ಟೈಲಿಗೆ ಏನು ಕಮ್ಮಿ ಇಲ್ಲ. 18 ವರ್ಷದ ಹುಡುಗಿ ತರ ಆಡ್ತಾರೆ. ಸರಿ ಆಯ್ತೇನೆ ದೀಪ, ನಂಗೇನೆ ಏನಾಗ್ಬೇಕೆ ಒಟ್ಟು ಸುತ್ಕೊಂಡು ಬಂದೆ. ನೀನೆಷ್ಟು ಚಂದ ಸೀರೆ ಉಡ್ತೀಯ, ನಂಗಷ್ಟು ಚೆನ್ನಾಗಿ ಉಡಕ್ಕೆಲ್ಲ ಬರಲ್ವೇ? ಹಂಗೆ ಯಾಕೆ ಹೇಳ್ತೇವೆ? ಇಷ್ಟು ಚೆನ್ನಾಗಿ ಉಟ್ಕೊಂಡು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ. ನೀವು ಒಳ್ಳೆ ಅಪ್ಸರ ತರ ಕಾಣಿಸ್ತಿದ್ದೀರಾ. ನನ್ನ ದೃಷ್ಟಿನೇ ತಾಕತ್ತೇನೋ, ಮುಡ್ತೀನಿ ಬಿಡಿ. ಹೊಗೆ ದೀಪ, ನೀ ಹಂಗೆಲ್ಲ ಹೇಳಿದ್ರೆ ನಂಗೆ ಮುಜುಗರ ಆಗತ್ತೆ. ಈಗ ಲೇಟ್ ಆಗಿದೆ, ಬೇಗ ಹೋಗೋಣ ಬನ್ರಿ. ಅಡ್ಡಿಲ್ವೇ, ಮದ್ವೆಗಿದ್ರೆ ಆದ್ರೆ ಮುಹೂರ್ತಕ್ಕೆ ಸರಿಯಾಗಿ ಹೋಗ್ಬೇಕು. ಗೃಹ ಪ್ರವೇಶಕ್ಕೆ ಹಂಗೇನಿಲ್ಲ. ಮನೆ ಎಲ್ಲಿಗೆ ಹೋಗತ್ತೆ ಹೇಳಿ, ಹೋಗುವರ ಹೋದ್ರೆ ಸರಿ. ಆದ್ರೂ ಪೂಜೆ ಹೋಮ ಎಲ್ಲ ಇರತ್ತಲ್ಲ ರತ್ನಕ್ಕ, ಅದೆಲ್ಲ ಬಿಟ್ಟು ಊಟದ ಹೊತ್ತಿಗೆ ಹೋದ್ರೆ ಏನ್ ಚೆನ್ನಾಗಿರತ್ತೆ? ನಾವೇನು ಊಟ ಗತಿ ಇಲ್ದೆ ಹೋಗದಾ? ಅದ್ಯಾರು ಉಷಾಕನ ಯಾರು ನಿನ್ ಜೊತೆ ಬರ್ತಾರಂತ ಹೇಳ್ತಿದ್ಯಲ್ಲ? ಹೌದ್ರಿ, ಮೊನ್ನೆ ನಮ್ ಚಿಂಟನ್ ಕರ್ಕೊಂಡು ಪಾರ್ಕಿಗೆ ಹೋಗಿದ್ದೆ. ಅಲ್ಲಿ ಸಿಕ್ಕಿದ್ರು ಅವರು. ಅವ್ರ ಕೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತೇನ್ರಿ? ಆಯ್ತು ಸರಿನಪ್ಪ, ಒಟ್ಟಿಗೆ ಹೋಗೋಣ ಅಂದೆ. ಆಮೇಲೆ ನನ್ನ ಮರ್ತು ಬಿಟ್ಟು ಹೋಗ್ಬೇಡಿ, ಹೋಗ್ತಾ ಒಂಚೂರು ಕರೀರಿ ನನ್ನನ್ನ ಅಂದಿತ್ರಿ. ಅದನ್ನ ನಾನು ನಿಮ್ಮ ಹತ್ರ ಹೇಳಿದ್ದು. ಅಷ್ಟೆಲ್ಲ ಹೇಳಿದ್ರಲ್ಲ ಅಂತ ಈಗ ಬರ್ತಾ ಕರಿಯಕ್ಕೆ ಹೋದೆ. ಮತ್ತೆ ಎಲ್ಲಿ ಅವರು ಕಾಣ್ತಿಲ್ಲ? ಕೇಳ್ರಿ, ಇಲ್ಲಿ ಹೇಳ್ತೇನೆ. ಕರೆದ್ರೆ ಮನೆ ಕೆಲಸದವಳು ಹೊರಗೆ ಬಂದು ಅವರು ಅಲ್ಲಿ ಪೇಟೆಗೆ ಬ್ಯೂಟಿ ಪಾರ್ಲರಿಗೆ ಹೋಗಿದ್ದಾರೆ, ಏನು ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತಲ್ಲ ಅನ್ನದ ಮರ್ರೆ. ಇನ್ನೆಂತ ಮಾಡಿದ್ರಿ? ನಾನು ನನ್ನ ಜೊತೆ ಒಟ್ಟಿಗೆ ಹೋಗೋಣ ಅಂದಿದ್ದಾರೆ. ಇಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಕೂತ್ಕೊಳಕ್ ಹೋದೆ. ಅದಕ್ಕೆ ಮನೆ ಕೆಲಸದವಳು ಹಿಂಗನ್ನದ? ಎಂತ ಅಂದ್ಲೆ? ನೀವಿಲ್ಲಿ ಕಾಯ್ತಾ ಕೂರೋದು ವೇಸ್ಟ್ ಕಣ್ರಿ. ಉಷಮ್ಮ ನನ್ನ ಹತ್ರ ಹೇಳೋಗಿದ್ದಾರೆ, ಅವ್ರು ಹೋಗ್ತಾರಲ್ಲ ಆ ಬ್ಯೂಟಿ ಪಾರ್ಲರ್ ಹತ್ರನೇ ಗೃಹ ಪ್ರವೇಶದ ಮನೆ ಇರೋದಂತೆ. ಅಲ್ಲಿಂದಾನೆ ಹೋಗಿ ಮುಗಿಸ್ಕೊಂಡು ಬರ್ತೇನೆ, ಮನೆ ಕಡೆ ಜಾಗ್ರತೆ ಅಂದ್ರು. ಎಂತದ ನಿನ್ನ ಅವಸ್ಥೆ? ಹೌದ್ರಿ, ನಂಗೆ ಮುಖದ ಮೇಲೆ ಬಿಸಿನೀರು ಚೊಲ್ದಂಗೆ ಆಯ್ತು ರತ್ನಕ್ಕ. ಈ ದೊಡ್ಡವ್ರು ಅನ್ಸ್ಕೊಂಡ್ರ ಹಣೆ ಬರ ಎಲ್ಲ ಹಿಂಗೆ ಕಣೆ. ಹೌದು ಮರ್ರೆ, ನಂಗೆ ಬೇಕಿತ್ತ ಇದೆಲ್ಲ. ಹಂಗ ನಾನು ಕೇಳ್ಕೊಂಡು ಹೋಗಿದ್ನ ಅವ್ರ ಹತ್ರ. ಎಂತೆಂಥ ಜನ ಇರ್ತಾರ ಮರ್ರೆ. ಇನ್ನೊಂದ್ಸಲ ಎಲ್ಲರೂ ಸಿಗ್ಲಿ ಬಿಡ್ತೀನ, ಸರಿಯಾಗಿ ಮಾಡಿಸ್ತೀನಿ. ನೀನ್ ಸುಮ್ಮನೆ ಹೇಳೋದಷ್ಟೇ ಕಣೆ ದೀಪ, ಇನ್ನೊಂದ್ಸಲ ಮಾತಾಡ್ಸಿದ್ರೆ ನಗಾಡ್ಕೊಂಡು ಮಾತಾಡ್ತೀಯ. ಎಂತ ಮಾಡಿದ್ರಿ ರತ್ನಕ್ಕ, ಅದೆಲ್ಲ ನಂಗೆ ಬರಲ್ಲ ಅಲ್ಲ. ನೀನು ಸದ್ರೆ ಕೊಟ್ಟಿದ್ದಕ್ಕೆ ಅವರೆಲ್ಲ ನಿನ್ ಜೊತೆ ಹಂಗ ಆಡೋದು. ನನ್ನ ಹತ್ರ ಹಂಗೆಲ್ಲ ಬಾಲ ಬಿತ್ತಾರ ನೋಡು. ಈಗ ನಮ್ಮ ಕತೆ ಅಂತ ಹೇಳಿ ನಾವೀಗ ಫಂಕ್ಷನ್ಗೆ ಹೋಗಾರ ಇಲ್ಲ ಪಂಚಾಯತಿ ಮಾಡ್ತಾನಿಲ್ಲರ? ನಡಿ ನಡಿ ಹೋಗೋಣ. ರತ್ನಕ್ಕ, ಇದೇನ್ ಮನೆನಾ ಅರಮನೆನಾ ಮರ್ರೆ? ನಮ್ಮನೇಲಿ ಇವ್ರು ಸಿದ್ದಪ್ಪಣ್ಣ ಮನೆನೊಳ್ಳೆ ಚೆನ್ನಾಗಿ ಕಟ್ಸಿದಾರ ಅಂತಿದ್ರು. ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರ್ಲಿಲ್ಲ. ಇರೋದೊಂದು ಸಣ್ಣ ಬೀಡ್ ಅಂಗಡಿ ಮರ್ರೆ, ಅದ್ರಲ್ಲಿ ಇಷ್ಟಕ್ಕೊಂದು ದುಡ್ಡು ಆಗತ್ತೇನ್ರಿ? ಬೀಡ್ ಅಂಗಡಿ ಹೆಸರಿಗೆ ಮಾತ್ರ ಕಣೆ. ಆ ಸಿದ್ದಪ್ಪಣ್ಣ ಅಂಗಡಿಲಿ ಇರೋದು ಎಲ್ಲಾರು ನೋಡಿದ್ಯಾ ನೀನು? ಅಂಗಡಿಲಿ ಹೆಚ್ಚಾಗಿ ಅವ್ರ ಹೆಂಡತಿ ಜಾನ್ಕಕ್ಕ ಇರ್ತಾರಲ್ಲೇನ್ರಿ? ಅದೇ ಮತ್ತೆ ಆ ಯಪ್ಪಂದು ಬೇರೆ ಏನೇನೋ ವಹಿವಾಟು ಇದೆ ಕಣೆ. ಮತ್ತದೇ ನೋಡ್ದೆ, ಆ ಅಂಗಡಿಲಿ ಜೀವನ ಸಾಗಿಸೋದೇ ಕಷ್ಟ. ಮನುಷ್ಯಂಗೊಂದು ಮನೆ ಅಂತ ಬೇಕಲ್ಲ ರತ್ನಕ್ಕ. ಏನೋ ಒಂದು ಹೋರಾಟ ಮಾಡಿ ಕಟ್ಸ್ತಾರ ಬಿಡಿ. ನಮ್ಮ ಥರನೇ ಅಲ್ವಾ, ನಮ್ಮ ಕೈಯಲ್ಲಾಗಲ್ಲ ಅಂತ ಹೊಟ್ಟೆ ಕಿಚ್ಪಡೋದು ಯಾಕೆ ಹೇಳಿ? ಹೊಟ್ಟೆ ಕಿಚ್ಚ ಅಂತೆಲ್ಲ ಅಲ್ಲ, ಇರೋ ವಿಷಯ ಹೇಳೋದಷ್ಟೇ. ಅದೆಲ್ಲ ಹೋಗ್ಲಿ ಬಿಡೆ. ದೀಪ, ನಿನ್ನ ಹತ್ರ ಮುಯಿ ಕವರ್ ಎಕ್ಸ್ಟ್ರಾ ಏನಾರು ಇದೆಯೇನೆ? ನಮ್ಮನೆಯವ್ರು 500 ರೂಪಾಯಿ ಮುಯಿ ಹಾಕಂತ ಕೊಟ್ರೆ ಕವರ್ ತರಕ್ ಮರ್ತೇ ಹೋಯ್ತೆ. ಅಯ್ಯೋ ರತ್ನಕ್ಕ, ನೀವು ಇನ್ವಿಟೇಷನ್ ಕಾರ್ಡ್ ಸರಿಯಾಗಿ ಓದಿಲ್ವೇನ್ರಿ? ಸಂತಸದ ಆಗಮನವೇ ಸಂಭ್ರಮದ ಉಡುಗೊರೆ ಅಂತ ಹಾಕಿದ್ರಲ್ರಿ? ಹೌದೇನೆ, ಅದನ್ನೆಲ್ಲ ನಾನು ನೋಡಿಲ್ವೇ. ಪತ್ರಿಕೆ ಗಿತ್ರಿಕೆ ಓದಕ್ ಹೋಗಲ್ಲ ಕಣೆ ನಾನು. ಹೆಂಗು ಫಂಕ್ಷನ್ ಹತ್ರ ಬಂದಾಗ ಯಾರು ಹೇಳ್ತಾರಲ್ಲ. ಈಗೀಗ ಉಡುಗೊರೆ ಪದ್ಧತಿ ಎಲ್ಲ ಇಲ್ವಲ್ರಿ? ಇದ್ರೂ ನಾವು ಹಾಕಕ್ ಹೋಗಲ್ಲ. ಹೋಗಿ ವಿಶ್ ಮಾಡಿ ಊಟ ಮಾಡ್ಕೊಂಡು ಬರೋದಷ್ಟೇ. ನಾವು ಹಾಕಿದ್ರು ನಮ್ಮನೇಲಿ ಫಂಕ್ಷನ್ ಮಾಡೋದಿನ್ ಯಾವ ಕಾಲಕ್ಕೋ, ಅಷ್ಟೊತ್ತಿಗೆ ತಗೊಂಡದವ್ರಿಗೆಲ್ಲ ನೆನಪಿರತ್ತಂತ ಏನ್ ಗ್ಯಾರಂಟಿ? ಏ ದೀಪ, ಸೈಡಿಗೆ ಬಾರೆ, ಯಾರಾದ್ರೂ ಕಾರ್ ಬಂತು. ಹಾ, ಇದು ನಮ್ಮ ದೊಡ್ಡಮ್ಮನ ಮಗಳು ಸುಚಿತ್ರನ್ ಕಾರ್ ರೀ. ಅವಳು ಕಾರಿಂದ ಇಳಿಯೋರೊಳಗೆ ನಾವು ಒಳಗೆ ಹೋಗೋಣ ಬನ್ನಿ. ಅವಳು ಕಾರ್ ಇಳಿಯತ್ತಿಗೆ ನನ್ನನ್ನೇನಾದ್ರು ನೋಡಿದ್ರೆ ತನ್ನ ಹತ್ರನೇ ಮಹಾ ಕಾರ್ ಇರೋದನ್ನ ತರ ಶೋ ಮಾಡ್ತಾಳೀಗ.